ಒಬ್ಬ ಗುಲಾಮ ಚಕ್ರವರ್ತಿಯಾಗೋಕ್ ಸಾಧ್ಯನಾ? ದೆಹಲಿ ಸುಲ್ತಾನ್ರ ಇತಿಹಾಸದಲ್ಲಿ ಇಂಥದ್ದೊಂದು ಅದ್ಭುತ ಆದರೆ ಅಷ್ಟೇ ಕ್ರೂರವಾದ ಕಥೆಯಿದೆ. ಅದುವೇ ಘಿಯಾಜುದ್ದೀನ್ ಬಲ್ಬನ್ನ ಕಥೆ. ಗುಲಾಮಗಿರಿಯಿಂದ ಸಿಂಹಾಸನದವರೆಗಿನ ಅವನ ರೋಚಕ ಪಯಣ ಹೇಗಿತ್ತು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ. ಯೋಚನೆ ಮಾಡಿ, ಬಾಲ್ಯದಲ್ಲಿ ಗುಲಾಮನಾಗಿ ಮಾರಾಟವಾದ ಒಬ್ಬ ಹುಡುಗ ಮುಂದೆ ಇಡೀ ಸಾಮ್ರಾಜ್ಯವನ್ನ ತನ್ನ ಉಕ್ಕಿನ ಮುಷ್ಟಿಯಲ್ಲಿ ಹಿಡಿದುಕೊಂಡ ಅಂದ್ರೆ ಸುಮ್ನೆನಾ? ಬನ್ನಿ, ಬಲ್ಬನ್ನ ಈ ಅದ್ಭುತ ಕಥೆಯೊಳಗೆ ಇನ್ನಷ್ಟು ಆಳವಾಗಿ ಹೋಗೋಣ. ಸರಿ, ಹಾಗಾದ್ರೆ ಈ ಪಯಣ ಶುರುವಾಗಿದ್ದಾದ್ರೂ ಹೇಗೆ? ಸೆರೆಯಾಳಾಗಿದ್ದ ಒಬ್ಬ ಹುಡುಗ ದೆಹಲಿಯ ಸುಲ್ತಾನನಾದ ಕಥೆ ಏನು? ಮೊದಲು ಇದನ್ನ ನೋಡೋಣ. ಬಹಾವುದ್ದೀನ್, ಇದು ಬಲ್ಬನ್ನ ಮೊದಲ ಹೆಸರು. ಮಧ್ಯ ಏಷ್ಯಾದ ತುರ್ಕಿ ಹುಡುಗ ಇವನು. ಆದರೆ ಅವನ ಬಾಲ್ಯ ತುಂಬಾನೇ ಕಷ್ಟಕರವಾಗಿತ್ತು. ಮಂಗೋಲರು ಅವನನ್ನು ಸೆರೆ ಹಿಡಿದು ಗುಲಾಮನಾಗಿ ಮಾರಿಬಿಟ್ರು. ಆದರೆ ಅವನ ಅದೃಷ್ಟ ಬದಲಾಗಿದ್ದು 1232ರಲ್ಲಿ. ಆದ ದೆಹಲಿ ಸುಲ್ತಾನ್ ಇಲ್ತುತ್ಮಿಶ್ ಅವನನ್ನು ಕೊಂಡುಕೊಂಡ. ಅಲ್ಲಿಂದ ಅವನ ಬದುಕಿಗೆ ಒಂದು ತಿರುವು ಸಿಕ್ತು. ಅವನು ಕೇವಲ ಗುಲಾಮನಾಗಿ ಉಳಿಯಲಿಲ್ಲ, ಬದಲಿಗೆ ಸುಲ್ತಾನನ ಅತ್ಯಂತ ಪ್ರಭಾವಿ ಗುಂಪು ಚಾಲೀಸ ಅಥವಾ 40ರ ಗುಂಪಿನ ಸದಸ್ಯನಾದ. ಅರಮನೆಯಲ್ಲಿ ನೀರು ಹೊರುವವನಾಗಿ ತನ್ನ ಕೆಲಸ ಶುರು ಮಾಡಿದ ಬಲ್ಬನ್ ತನ್ನ ಚಾಣಾಕ್ಷತನದಿಂದ ಒಂದೊಂದೇ ಮೆಟ್ಟಿಲು ಹತ್ತಾ ಹೋದ. ಮೊದಲು ಬೇಟೆಯ ಮುಖ್ಯಸ್ಥನಾದ, ನಂತರ ಪ್ರಧಾನಮಂತ್ರಿಯಾದ. ಕೊನೆಗೆ 1266ರಲ್ಲಿ ದೆಹಲಿ ಸಿಂಹಾಸನವನ್ನೇ ಏರಿ ಸುಲ್ತಾನನಾದ. ಅವನ ಮಹತ್ವಾಕಾಂಕ್ಷೆ ಎಷ್ಟಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಸುಲ್ತಾನನಾದ್ಮೇಲೆ ಎಲ್ಲವೂ ಸುಲಭವಾಗಿರಲಿಲ್ಲ. ಬಲ್ಬನ್ಗೆ ಮೊದಲ ಮತ್ತು ಅತಿದೊಡ್ಡ ಚಾಲೆಂಜ್ ಬಂದಿದ್ದೇ ತಾನು ಬೆಳೆದು ಬಂದಿದ್ದ ಆ ಶಕ್ತಿಶಾಲಿ ತುರ್ಕಿ ಶ್ರೀಮಂತರ ಗುಂಪಿನಿಂದ. ತನ್ನ ಅಧಿಕಾರವನ್ನ ಭದ್ರಪಡಿಸಿಕೊಳ್ಳಲು ಅವನು ಏನು ಮಾಡಿದ? ಈ ಚಹಲ್ಗಾನಿ ಅಥವಾ 40ರ ಗುಂಪು ಇದೆಯಲ್ವಾ, ಇದನ್ನ ಶುರು ಮಾಡಿದ್ದೇ ಇಲ್ತುತ್ಮಿಶ್. ಆದ್ರೆ ಕಾಲ ಕಳೆದಂತೆ ಇವರಿಗೆಷ್ಟೊಂದು ಪವರ್ಫುಲ್ ಆದ್ರು ಅಂದ್ರೆ ರಾಜರನ್ನೇ ಸೃಷ್ಟಿಸೋ ಮಟ್ಟಕ್ಕೆ ಬೆಳೆದ್ಬಿಟ್ರು. ಅಂದ್ರೆ ಸಿಂಹಾಸನದ ಮೇಲೆ ಯಾರು ಕೂರ್ಬೇಕು ಅಂತ ಅವರೇ ನಿರ್ಧಾರ ಮಾಡ್ತಿದ್ರು. ತನ್ನ ಅಧಿಕಾರಕ್ಕೆ ಇದೇ ದೊಡ್ಡ ಕಂಟಕ ಅಂತ ಬಲ್ಬನ್ಗೆ ಚೆನ್ನಾಗೊದ್ದಿತ್ತು. ಹಾಗಾದ್ರೆ ಬಲ್ಬನ್ ಈ ಪವರ್ಫುಲ್ ಗ್ಯಾಂಗ್ ಅನ್ನು ಹೇಗೆ ಮಟ್ಟ ಹಾಕಿದ? ಅವನು ಒಂದು ಪಕ್ಕಾ ಪ್ಲಾನ್ ಮಾಡಿದ. ಮೊದಲಿಗೆ ತನಗೆ ಮಾತ್ರ ರಿಪೋರ್ಟ್ ಮಾಡುವ ಗೂಢಚಾರರ ಒಂದು ನೆಟ್ವರ್ಕ್ ಸೃಷ್ಟಿಸಿದ. ನಂತರ ದ್ರೋಹ ಮಾಡುವ ಶ್ರೀಮಂತರಿಗೆ ಎಲ್ಲರ ಮುಂದೆ ಕಠಿಣ ಶಿಕ್ಷೆ ಕೊಟ್ಟು ಭಯ ಹುಟ್ಟಿಸಿದ. ಕೊನೆಯದಾಗಿ ತನ್ನ ಪ್ರಮುಖ ಎದುರಾಳಿಗಳನ್ನೇ ಸೈಡಿಗೆ ಸರಿಸಿದ. ಅವನ ನ್ಯಾಯ ಹೇಗಿತ್ತು ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ. ತಪ್ಪು ಮಾಡಿದ್ರೆ ಅವನು ಯಾರನ್ನೂ ಬಿಡ್ತಿರ್ಲಿಲ್ಲ. ತನ್ನದೇ ಗವರ್ನರ್ಗಳಾದ ಮಲಿಕ್, ಬಕ್ಬಕ್ ಮತ್ತು ಹೈಬತ್ ಖಾನ್ಗೆ ಸಾರ್ವಜನಿಕವಾಗಿ ಚಡಿಯೇಟು ಕೊಡಿಸಿದ. ಅಷ್ಟೇ ಅಲ್ಲ, ತನ್ನ ಸ್ವಂತ ಸಂಬಂಧಿ ಶೇರ್ ಖಾನ್ ಮೇಲೆ ಅನುಮಾನ ಬಂದಾಗ ಅವನಿಗೆ ವಿಷ ಕೊಟ್ಟು ಸಾಯಿಸಿದ ಅಂತಲೂ ಹೇಳಲಾಗುತ್ತೆ. ತನಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋದನ್ನ ಅವನು ಸ್ಪಷ್ಟವಾಗಿ ತೋರಿಸ್ಕೊಟ್ಟ. ಶ್ರೀಮಂತರನ್ನು ಹತ್ತಿಕ್ಕಿದ ಮೇಲೆ ಬಲ್ಬನ್ಗೆ ಇನ್ನೊಂದು ಐಡಿಯಾ ಬಂತು. ಸುಲ್ತಾನನ ಪದವಿಯನ್ನೇ ದೈವಿಕ ಮಟ್ಟಕ್ಕೆ ಏರಿಸಬೇಕು ಅಂತ ನಿರ್ಧರಿಸಿದ. ಇದಕ್ಕಾಗಿ ಅವನು ರಾಜತ್ವದ ಸಿದ್ಧಾಂತವನ್ನು ಜಾರಿಗೆ ತಂದ. ಇದೇ ಅವನ ಸಿದ್ಧಾಂತದ ತಿರುಳು. ಇದರ ಅರ್ಥ ತುಂಬಾ ಸಿಂಪಲ್. ಸುಲ್ತಾನ ಅಂದ್ರೆ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ಭೂಮಿಯ ಮೇಲೆ ದೇವರ ನೆರಳು. ಅವನ ಅಧಿಕಾರ ಬಂಡಿರೋದು ದೇವರಿಂದ. ಹಾಗಾಗಿ ಅದನ್ನು ಪ್ರಶ್ನಿಸೋ ಅಧಿಕಾರ ಯಾರಿಗೂ ಇಲ್ಲ. ಈ ಮೂಲಕ ಅವನು ತನ್ನನ್ನು ಎಲ್ಲರಿಗಿಂತ ಮೇಲು ಅಂತ ಸ್ಥಾಪಿಸಿಕೊಂಡ. ಈ ಥಿಯರಿಯನ್ನು ಪ್ರಾಕ್ಟಿಕಲ್ ಆಗಿ ಜಾರಿಗೆ ತರಲು ಅವನು ಪರ್ಷಿಯನ್ ದರ್ಬಾರ್ನ ಕೆಲವು ಕಠಿಣ ಸಂಪ್ರದಾಯಗಳನ್ನ ತಂದ. ಸಿಜ್ದಾ ಅಂದ್ರೆ ಸುಲ್ತಾನನ ಮುಂದೆ ಸಂಪೂರ್ಣವಾಗಿ ಬಗ್ಗಿ ನಮಸ್ಕರಿಸೋದು, ಪೈಬೋಸ್ ಅಂದ್ರೆ ಅವನ ಪಾದಗಳಿಗೆ ಮುತ್ತಿಕ್ಕೋದು. ಇದರಿಂದ ಪ್ರಜೆಗಳು ಮತ್ತು ಶ್ರೀಮಂತರಲ್ಲಿ ಸುಲ್ತಾನನ ಬಗ್ಗೆ ಭಯ ಮತ್ತು ಅಪಾರ ಗೌರವ ಮೂಡಿತು. ಅವನ ದರ್ಬಾರ್ ಹೇಗಿತ್ತು ಗೊತ್ತಾ? ಅಲ್ಲಿ ಯಾರು ನಗುವಂತೂ ಇರಲಿಲ್ಲ, ಮುಗುಳ್ನಗುವಂತೆಯೂ ಇರಲಿಲ್ಲ. ಎಲ್ಲವೂ ಗಂಭೀರ. ಶಿಸ್ತು ಕಾಪಾಡಬೇಕು ಅಂತ ಮದ್ಯಪಾನ ಮತ್ತು ಜೂಜಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದ. ಈ ಕಠಿಣ ವಾತಾವರಣ ಸುಲ್ತಾನನ ಸ್ಥಾನಮಾನವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ತು. ಸರಿ, ಈ ಹೊಸ ಪವರ್ ಮತ್ತು ಇಮೇಜ್ನಿಂದ ಬಲ್ಬನ್ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ತರೋಕೆ ಏನ್ ಮಾಡ್ದ ಅಂತ ನೋಡೋಣ. ಆಂತರಿಕ ದಂಗೆಗಳನ್ನ ಅವನು ಹೇಗೆ ಹತ್ತಿಕ್ಕಿದ? ರಾಜಧಾನಿ ದೆಹಲಿಯ ಸುತ್ತಮುತ್ತ ದರೋಡೆಕೋರರ ಹಾವಳಿ ವಿಪರೀತವಾಗಿತ್ತು. ಬಲ್ಬನ್ ಈ ಸಮಸ್ಯೆಯನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡ. ದರೋಡೆಕೋರರ ಅಡಗುತಾಣಗಳಾಗಿದ್ದ ಕಾಡುಗಳನ್ನ ಕಡಿಸಿ ದಂಗೆಕೋರರನ್ನು ನಿರ್ದಯವಾಗಿ ದಮನ ಮಾಡಿದ. ಅಲ್ಲಲ್ಲಿ ಸೇನಾ ಠಾಣೆಗಳನ್ನ ಸ್ಥಾಪಿಸಿದ. ಇದರ ಪರಿಣಾಮವಾಗಿ ದೆಹಲಿಯ ಸುತ್ತಲಿನ ರಸ್ತೆಗಳು ಮತ್ತೆ ಸೇಫಾದವು. ಬಲ್ಬನ್ಗೆ ಅತಿ ದೊಡ್ಡ ತಲೆನೋವಾಗಿದ್ದು ಬಂಗಾಳದ ದಂಗೆ. ಅಲ್ಲಿನ ಗವರ್ನರ್ ತುಗ್ರಲ್ ಖಾನ್ ತನ್ನನ್ನು ತಾನೇ ಸ್ವತಂತ್ರ ಅರಸ ಅಂತ ಘೋಷಣೆಸ್ಕೊಂಡ. 2 ಸಾರಿ ಸೈನ್ಯ ಕಳಿಸಿದ್ರೂ ಸೋಲಾಯಿತು. ಆಗ
ವಯಸ್ಸಾಗಿದ್ರೂ ಬಲ್ಬನ್ ತಾನೇ ಖುದ್ದಾಗಿ ಬಂಗಾಳಕ್ಕೆ ದಂಡೆತ್ತಿ ಹೋಗಿ ತುಗ್ರಲ್ನನ್ನು ಮತ್ತು ಅವನ ಬೆಂಬಲಿಗರನ್ನು ಹುಡುಕಿ ಕೊಲ್ಲಿಸಿದ. ದ್ರೋಹವನ್ನ ತಾನು ಸಹಿಸೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಎಲ್ಲರಿಗೂ ರವಾನಿಸಿದ. ಒಳಗೆಲ್ಲ ಸರಿ ಮಾಡಿದ್ಮೇಲೆ ಬಲ್ಬನ್ ದೇಶದ ಹೊರಗಿನ ಅತಿದೊಡ್ಡ ಶತ್ರುವಿನ ಕಡೆ ಗಮನ ಹರಿಸಬೇಕಾಯ್ತು. ಆ ಶತ್ರು ಬೇರೆ ಯಾರೂ ಅಲ್ಲ, ಮಂಗೋಲರು. ಆ ಕಾಲದ ಅಜೇಯ ಶಕ್ತಿಯಾಗಿದ್ದ ಮಂಗೋಲರ ಜೊತೆ ನೇರವಾಗಿ ಯುದ್ಧಕ್ಕೆ ಇಳಿಯೋದು ಬುದ್ಧಿವಂತಿಕೆಯಲ್ಲ ಅಂತ ಬಲ್ಬನ್ಗೆ ಗೊತ್ತಿತ್ತು. ಹಾಗಾಗಿ ಅವನು ಒಂದು ಸ್ಮಾರ್ಟ್ ಪ್ಲಾನ್ ಮಾಡಿದ. ವಾಯುವ್ಯ ಗಡಿಯಲ್ಲಿ ಸಾಲಾಗಿ ಕೋಟೆಗಳನ್ನ ಕಟ್ಟಿಸಿ ಅಲ್ಲಿ ತನ್ನ ಬೆಸ್ಟ್ ಕಮಾಂಡರ್ಗಳನ್ನ ನೇಮಿಸಿದ. ಅವನ ಗುರಿ ಸಾಮ್ರಾಜ್ಯವನ್ನ ವಿಸ್ತರಿಸುವುದಕ್ಕಿಂತ ಇರುವುದನ್ನು ಉಳಿಸಿಕೊಳ್ಳುವುದಾಗಿತ್ತು. ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ? ಬಲ್ಬನ್ನ ಸೇನೆಗೆ ಮಂಗೋಲರ ವಿರುದ್ಧ ಒಂದು ನ್ಯಾಚುರಲ್ ಅಡ್ವಾಂಟೇಜ್ ಇತ್ತು. ಏನಂದ್ರೆ ಭಾರತದ ಕುದುರೆಗಳು ಗಾತ್ರದಲ್ಲೇ ದೊಡ್ಡದಾಗಿದ್ವು, ಜೊತೆಗೆ ಇಲ್ಲಿನ ಬಿಸಿ ವಾತಾವರಣಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದ್ವು. ಆದ್ರೆ ಮಂಗೋಲರ ಕುದುರೆಗಳಿಗೆ ಭಾರತದ ಬಿಸಿಗೆಯನ್ನು ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಈ ಒಂದು ಸಣ್ಣ ವಿಷಯ ಕೂಡ ಯುದ್ಧದ ಫಲಿತಾಂಶದ ಮೇಲೆ ಪರಿಣಾಮ ಬೀರಿತ್ತು. ಇಷ್ಟೆಲ್ಲ ಮಾಡಿ ಸುಲ್ತಾನತ್ತನ್ನು ಬಲಪಡಿಸಿದ ಬಲ್ಬನ್ನ ಕಥೆ ಕೊನೆಯಾಗಿದ್ದು ಹೇಗೆ? ಇತಿಹಾಸದಲ್ಲಿ ಅವನ ಪರಂಪರೆಯೇನು? ಈಗ ನೋಡೋಣ. ಎಲ್ಲವನ್ನೂ ಗೆದ್ದ ಆ ಉಕ್ಕಿನ ಮನುಷ್ಯನನ್ನೇ ಮುರಿದು ಹಾಕಿದ ಒಂದು ಘಟನೆ 1285ರಲ್ಲಿ ನಡೆಯಿತು. ಅವನ ಪ್ರೀತಿಯ ಮಗ, ಅವನ ಉತ್ತರಾಧಿಕಾರಿ ರಾಜಕುಮಾರ ಮುಹಮ್ಮದ್ ಮಂಗೋಲರ ವಿರುದ್ಧದ ಯುದ್ಧದಲ್ಲಿ ವೀರಮರಣವನ್ನಪ್ಪಿದ. ಈ ಆಘಾತದಿಂದ ಬಲ್ಬನ್ ಮತ್ತೆ ಚೇತರಿಸಿಕೊಳ್ಳಲೇ ಇಲ್ಲ. ಮಗನ ಸಾವಿನ ದುಃಖದಲ್ಲೇ ಬಲ್ಬನ್ ಕೇವಲ 2 ವರ್ಷಗಳ ನಂತರ 1287ರಲ್ಲಿ ತೀರಿಕೊಂಡ. ನೋಡಿ, ವಿಪರ್ಯಾಸ ಅಂದ್ರೆ ಇದೆ. ಅವನು ತನ್ನ ಜೀವನ ಪೂರ್ತಿ ಕಷ್ಟಪಟ್ಟು ಕಟ್ಟಿದ ಆಡಳಿತ ವ್ಯವಸ್ಥೆ ಅವನು ಸತ್ತ ಕೇವಲ 3 ವರ್ಷಗಳಲ್ಲಿ ಕುಸಿದು ಬಿತ್ತು. ಗುಲಾಮ ಸಂತತಿಯೇ ಅಂತ್ಯವಾಯಿತು. ಹಾಗಾದ್ರೆ ಅವನ ಕೊಡುಗೆ ಏನು ಅಂತ ಕೇಳಿದ್ರೆ ಖಂಡಿತವಾಗಿಯೂ ದೊಡ್ಡದಿದೆ. ಅವನು ಸುಲ್ತಾನನ ಪದವಿಗೆ ಕಳೆದು ಹೋಗಿದ್ದ ಗೌರವವನ್ನ ಮರಳಿ ತಂದ. ಒಂದು ಬಲಿಷ್ಠವಾದ ಕೇಂದ್ರೀಕೃತ ಸೈನ್ಯ ಮತ್ತು ಆಡಳಿತವನ್ನ ಕಟ್ಟಿದ. ಮಂಗೋಲರ ಅಪಾಯದಿಂದ ದೆಹಲಿಯನ್ನು ರಕ್ಷಿಸಿದ. ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಾವುದ್ದೀನ್ ಖಿಲ್ಜಿಯಂತಹ ಪ್ರಬಲ ಸುಲ್ತಾನರ ಉದಯಕ್ಕೆ ಒಂದು ಭದ್ರ ಬುನಾದಿ ಹಾಕಿಕೊಟ್ಟ. ಹಾಗಾದ್ರೆ ಕೊನೆಯದಾಗಿ ಬಲ್ಬನ್ನನ್ನು ನಾವು ಹೇಗೆ ನೋಡಬೇಕು? ಒಬ್ಬ ಕ್ರೂರ ಸರ್ವಾಧಿಕಾರಿ ಅಂತನಾ, ಅಥವಾ ಕುಸಿಯುತ್ತಿದ್ದ ಸಾಮ್ರಾಜ್ಯವನ್ನು ಉಳಿಸಿದ ರಕ್ಷಕ ಅಂತನಾ? ಅವನ ಆಳ್ವಿಕೆಯ ಅಧಿಕಾರವನ್ನು ಹೇಗೆ ಗಳಿಸಬೇಕು ಮತ್ತು ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಪಾಠ. ಆದ್ರೆ ಅದಕ್ಕಾಗಿ ತೆರಬೇಕಾದ ಬೆಲೆ ಎಷ್ಟು ದೊಡ್ಡದು ಅನ್ನೋದನ್ನು ಅದು ನಮಗೆ ನೆನಪಿಸುತ್ತೆ.